ಪ್ರಧಾನಿ ನರೇಂದ್ರ ಮೋದಿ ಅವರೀಗ ಈ ದುರಂತ ನಡೆದಂತಹ ಸ್ಥಳದಲ್ಲಿ ಇರುವಂತಹ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳನ್ನು ನಮ್ಮ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಿ. ಆಸ್ಪತ್ರೆಯಿಂದ ನೇರವಾಗಿ ಈಗ ಘಟನಾ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ. ಸ್ಥಳ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ನೋಡಿ ಆ ಕಟ್ಟಡದ ದೃಶ್ಯಗಳು ಯಾವ ರೀತಿಯಾಗಿ ಆಗಿದೆ ಅಂತ. ನೂರಾರು ವರ್ಷಗಳ ಹಳೆಯ ಕಟ್ಟಡದ ಪರಿಸ್ಥಿತಿಯಲ್ಲಿ ಕಾಣಸಿಗ್ತಾ ಇದೆ. ಬಹುಮಹಡಿಯ ಕಟ್ಟಡ ಎಲ್ಲವೂ ಛಿದ್ರ ಛಿದ್ರ ಆಗಿರೋ ಅದನ್ನ ಖುದ್ದು ಪ್ರಧಾನಿ ಮೋದಿ ಅವರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಎರಡು ಕಟ್ಟಡಗಳ ಮೇಲೆ ಬಿದ್ದಿರೋದು ಈ ಫ್ಲೈಟ್. ಎರಡೂ ಕಟ್ಟಡಗಳು ಧ್ವಂಸ ಆಗ್ಬಿಟ್ಟಿದೆ ಪರಿಪೂರ್ಣ. ನಾವು ನಿನ್ನೆಯಿಂದ ಹಾಸ್ಟೆಲ್ನ ಒಳಭಾಗದ ದೃಶ್ಯಗಳು ಕೂಡ ಹೇಗಿದೆ ಅನ್ನೋದನ್ನ ತೋರಿಸ್ತಾ ಇದ್ವಿ. ಎಲ್ಲವೂ ಛಿದ್ರ ಛಿದ್ರ ಆಗಿ ಹೋಗ್ಬಿಟ್ಟಿದೆ. ಅಧಿಕಾರಿಗಳು ವಿವರಿಸ್ತಾ ಇದ್ದಾರೆ. ಆ ಹಾಸ್ಟೆಲ್ನ ಕಟ್ಟಡದ ಮೇಲೆ ಬಿದ್ದಿರುವಂತಹ ಆ ಫ್ಲೈಟ್ನ ಪಡೆಯುಳಿಕೆ ಅಳಿದುಳಿದ ಭಾಗ, ತುಂಡಾಗಿ ಬಿದ್ದಿರುವಂತಹ ಭಾಗ ಏನದು ಅನ್ನುವಂಥ ವಿವರಣೆಯನ್ನ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಗಮನಿಸಬಹುದು ನೀವು. ಎಲ್ಲ ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು. ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಪ್ರಧಾನಿಯವರಿಗೂ ಕೂಡ ಇರುತ್ತೆ. ಇಂಥದ್ದೊಂದು ದೊಡ್ಡ ದುರ್ಘಟನೆ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಇರುತ್ತೆ. ಎಲ್ಲ ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಅಧಿಕಾರಿಗಳು ವಿವರಿಸ್ತಾ ಇದ್ದಾರೆ. ಹೇಗಾಯಿತು, ಹೇಗೆಲ್ಲ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಯಿತು, ಎಷ್ಟು ಜನ ವಿದ್ಯಾರ್ಥಿನಿಯರು ಅಲ್ಲಿ ಇದ್ರು, ಅಕ್ಕಪಕ್ಕದ ಮನೆಯಲ್ಲಿ ಎಷ್ಟು ಜನ ಇದ್ರು, ಅಕ್ಕಪಕ್ಕದ ಮನೆಗಳಿಗೆ ಎಷ್ಟು ಡ್ಯಾಮೇಜ್ ಆಗಿರಬಹುದು, ಆ ಎಲ್ಲ ವಿವರಗಳನ್ನು ಸಹಜವಾಗಿ ಅಧಿಕಾರಿಗಳು ಪ್ರಧಾನಿಯವರಿಗೆ ವಿವರಣೆ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಅಪ್ಡೇಟ್ಸ್ಗಳನ್ನು ಪ್ರಧಾನಿ ಮೋದಿ ಅವರು ಖುದ್ದಾಗಿ ಕೇಳಿ ಪಡಿತಾ ಇರೋದು ಅಧಿಕಾರಿಗಳಿಂದ. ಎಲ್ಲ ವಿವರಣೆಗಳನ್ನು ದುರಂತದ ಸ್ಥಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಐ ಥಿಂಕ್ ಅಮಿತ್ ಶಾ ಅವರು ಕೂಡ ಬರಬಹುದು ಅಂತ ಅನ್ಸುತ್ತೆ. ಅವರು ಕೂಡ ಅಹಮದಾಬಾದ್ನಲ್ಲೇ ಇದ್ದಾರೆ ನಿನ್ನೆಯಿಂದ. ಸ್ಥಳ ವೀಕ್ಷಣೆಯನ್ನ ಮಾಡಿ ಆಗಿತ್ತು, ಮತ್ತೆ ಬರುವಂತಹ ಸಾಧ್ಯತೆಗಳು ಇದೆ ಅಂತ ಅನ್ಸುತ್ತೆ. ಇದು ಕಟ್ಟಡದ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನುವಂಥ ವಿವರಗಳನ್ನ ಪ್ರಧಾನಿಯವರಿಗೆ ಕೊಡಲಾಗ್ತಾ ಇದೆ ಅಧಿಕಾರಿಗಳಿಂದ. ವಿಮಾನ ಅಪ್ಪಳಿಸಿದ ಆ ಒಂದು ದುರಂತದ ಸ್ಥಳವನ್ನ ಪ್ರಧಾನಿ ಮೋದಿ ಅವರು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಆ ಕ್ಷಣ ಊಹೆಗೂ ಮೀರಿರುವಂತಹ ರೀತಿಯಲ್ಲಿ ಸದ್ಯಕ್ಕೆ ಕಾಣಸಿಗ್ತಾ ಇರೋದು. ಇನ್ನು ನಿನ್ನೆಯ ಪರಿಸ್ಥಿತಿ ಹೇಗೆ ಆಗಿರಬೇಡ, ಆ ಒಂದು ಫ್ಲೈಟ್ ಕ್ರ್ಯಾಶ್ ಆದಂತಹ ಸಂದರ್ಭದಲ್ಲಿ ಗಾಯಾಳುಗಳಿಗೆ ಧೈರ್ಯ ತುಂಬಿ ಬಂದರು. ಆಸ್ಪತ್ರೆಗೆ ಹೋಗಿ ಲಾಸ್ಟ್ ಮೂಮೆಂಟ್ನಲ್ಲಿ ಪವಾಡದ ರೀತಿಯಲ್ಲಿ ಬದುಕುಳಿದಂತಹ ಏಕೈಕ ವ್ಯಕ್ತಿಯನ್ನ ಪ್ರಧಾನಿ ಮೋದಿ ಅವರು ಸಹಜವಾಗಿ ಮೀಟ್ ಆಗಿರ್ತಾರೆ, ಖುದ್ದು ಮಾತನಾಡಿಸಿರ್ತಾರೆ, ಆತನಿಂದ ಮಾಹಿತಿಗಳನ್ನು ಪಡೆದುಕೊಂಡಿರ್ತಾರೆ, ಆತನ ಆರೋಗ್ಯವನ್ನು ವಿಚಾರಿಸಿರ್ತಾರೆ. ಉಳಿದಂತಹ ಗಾಯಾಳುಗಳಿಗೆ, ಸಂಬಂಧಿಕರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಿರ್ತಾರೆ. ಎಲ್ಲ ಕಡೆ ಓಡಾಡಿ ಸ್ಥಳವನ್ನು ವೀಕ್ಷಣೆ ಮಾಡ್ತಾ ಇರುವಂತಹ ಆ ದೃಶ್ಯ ಇದು. ಎಲ್ಲ ಅಧಿಕಾರಿಗಳು ಸ್ಥಳದಲ್ಲಿದ್ದಾರೆ. ನಿನ್ನೆಯಿಂದ ಏನೆಲ್ಲ ಆಯಿತು ಅನ್ನುವಂಥ ಮಾಹಿತಿಗಳನ್ನು ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಪ್ರಧಾನಿ ಮೋದಿ ಅವರಿಗೆ ವಿವರಣೆ ಕೊಡ್ತಾ ಇರೋದು. ನೋಡಿ, ಸ್ಥಳದಲ್ಲಿ ಇನ್ನೂ ಹಿಟಾಚಿ ಜೆಸಿಬಿಗಳು ಅಲ್ಲೇ ಇರೋದು. ಕಾರ್ಯಾಚರಣೆ ನಡೀತಾ ಇದೆ. ಅಲ್ಲಿದ್ದಂಥ ಎಷ್ಟೋ ವೆಹಿಕಲ್ಗಳು ಅಲ್ಲೇ ಸುಟ್ಟು ಭಸ್ಮ ಆಗಿ ಹೋಗ್ಬಿಟ್ಟಿದೆ. ಆ ವೆಹಿಕಲ್ಗಳಲ್ಲಿ ಎಷ್ಟು ಜನ ಇದ್ರೋ ಏನೋ ಆ ಬಗ್ಗೆ ಮಾಹಿತಿ ಬರಬೇಕಾಗಿದೆ. ರಸ್ತೆಯಲ್ಲಿ ಓಡಾಡ್ತಾ ಇದ್ದಂಥ ಎಷ್ಟು ಜನ ಸಾವನ್ನಪ್ಪಿದ್ದಾರೋ, ಎಷ್ಟು ಜನ ಸದ್ಯಕ್ಕೆ ಗಾಯಗಳಾಗಿದೆಯೋ, ಆ ಎಲ್ಲ ಡೀಟೇಲ್ಸ್ಗಳನ್ನು ಅಧಿಕಾರಿಗಳು ಇಲ್ಲಿವರೆಗೂ ಪಡೆದುಕೊಂಡಿರ್ತಾರೆ. ಆ ಮಾಹಿತಿಗಳನ್ನು ಪ್ರಧಾನಿ ಮೋದಿ ಅವರಿಗೆ ವಿವರಣೆ ಕೊಡ್ತಾ ಇರೋದು. ಇನ್ನು ಪ್ರಮುಖವಾಗಿ MBBS ವಿದ್ಯಾರ್ಥಿನಿಯರ ಹಾಸ್ಟೆಲ್, ಅಲ್ಲಿ ಎಷ್ಟು ಜನ ಇದ್ರು, ಅವರಿಗೆ ಯಾವ ರೀತಿಯಾಗಿ ತೊಂದರೆ ಆಗಿದೆ, ಒಂದಿಷ್ಟು ಜನ ನಾಪತ್ತೆ ಆಗಿಬಿಟ್ಟಿದ್ದಾರೆ. ಆ ಹಾಸ್ಟೆಲ್ನಲ್ಲಿರುವಂತಹ ವಿದ್ಯಾರ್ಥಿನಿಯರು ಎಲ್ಲಿ ಹೋಗಿದ್ದಾರೆ ಎನ್ನುವಂಥ ಮಾಹಿತಿ ಇಲ್ಲ. ಫ್ಲೈಟ್ ಕ್ರ್ಯಾಶ್ ಆದ ನಂತರದಲ್ಲಿ ಆ ಭಯದಿಂದ ಬೇರೆ ಕಡೆ ಎಲ್ಲಾದರೂ ಹೋದ್ರ ಏನು ಎತ್ತ, ಆ ಬಗ್ಗೆ ಮಾಹಿತಿ ಬರಬೇಕಾಗಿದೆ. ನೋಡಿ, ಇದು ಸದ್ಯದ ಪರಿಸ್ಥಿತಿ. ಆ ಬಿಲ್ಡಿಂಗ್ನ ಪರಿಸ್ಥಿತಿ ನೋಡಿ ಯಾವ ರೀತಿಯಾಗಿದೆ. ಸುಟ್ಟು ಕರಕಲಾಗಿ ಹೋಗ್ಬಿಟ್ಟಿದೆ. ಫುಲ್ಲಿ ಲೋಡೆಡ್ ಆಗಿತ್ತು ಆ ಬೋಯಿಂಗ್ ಫ್ಲೈಟ್. ಅತಿ ದೊಡ್ಡ ಫ್ಲೈಟ್, 60,000 ಲೀಟರ್ ಇತ್ತು. ಅದರಲ್ಲಿ ಆಲ್ರೆಡಿ ಇಷ್ಟು ದೂರವನ್ನು ಕ್ರಮಿಸೋದಕ್ಕೆ, ಏನು ಟೇಕ್ ಆಫ್ ಆದಂತಹ 5 ನಿಮಿಷದಲ್ಲಿ 600 ಸಮಥಿಂಗ್ ಫೀಟ್ನಷ್ಟು ಏನು ಎತ್ತರಕ್ಕೆ ಹಾರಿತ್ತು. ಆಲ್ಮೋಸ್ಟ್
8,000 ಲೀಟರ್ನಷ್ಟು ಪೆಟ್ರೋಲ್ ಆಗಲೇ ಸುಟ್ಟು ಹೋಗಿತ್ತು. ಉಳಿದಂತಹ 52,000 ಲೀಟರ್ ಪೆಟ್ರೋಲ್ ಇನ್ನೂ ತುಂಬಿತ್ತು. ಅದರ ಪರಿಣಾಮ ನೋಡ್ತಾ ಇದ್ದೀವಿ ನಾವೀಗ. ಆ ಬಿಲ್ಡಿಂಗ್ ಯಾವ ರೀತಿಯಾಗಿ ಸುಟ್ಟೋಗಿದೆ ಅನ್ನೋದಕ್ಕೆ ಸಾಕ್ಷಿ ಇದು. ಆ ವಿಮಾನದ ಪಡಿಯುಳಿಕೆ ಯಾವುದೋ ಒಂದು ಭಾಗ ಮುರಿದು ಬಿದ್ದಿದೆ. ಮುಂದಿನ ಮೂತಿ ಭಾಗ ಅಂತ ಅನ್ಸುತ್ತೆ. ಅದರ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರಿಗೆ ಅಧಿಕಾರಿಗಳು. ಯಾವ ರೀತಿಯಾಗಿ ಬಿತ್ತು, ಎಕ್ಸ್ಪರ್ಟ್ಸ್ಗಳು ಈ ಬಗ್ಗೆ ವಿವರಣೆ ಕೊಡ್ತಾ ಇದ್ರು. ನಿನ್ನೆಯಿಂದ ನಮ್ಮ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು, ಆ ಫ್ಲೈಟ್ ಬೀಳುವಾಗ ಮುಂಭಾಗದಿಂದ ಬಿದ್ದರೆ ಯಾವ ರೀತಿಯಾದಂತಹ ರೀಸನ್ಸ್ಗಳಿಗೆ ಒಳಗಾಗಿ ದುರಂತ ಸಂಭವಿಸಿರುತ್ತೆ, ಅಥವಾ ಹಿಂಬದಿಯಿಂದ ಬಿದ್ದು ಕ್ರ್ಯಾಶ್ ಆದರೆ ಯಾವ ರೀತಿಯಾದಂತಹ ತಾಂತ್ರಿಕ ದೋಷಗಳು ಸಂಭವಿಸಿರಬಹುದು ಅಂತ ಅಂದಾಜು ಮಾಡಬಹುದಂತೆ. ಇದೇ ಕಾರಣಕ್ಕಾಗಿ ಆಗಿರಬಹುದು ಅಂತ. ಸೊ ಆ ರೀತಿಯಾಗಿ ಅಧಿಕಾರಿಗಳು ವಿವರಣೆ ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಫ್ಲೈಟ್ ಇದೇ ರೀತಿಯಾಗಿ ಬಿತ್ತು ಅಂತ.